ಸಮಾಜ ಸೇವಕಿ ಅಂತ ಹೇಳ್ಕೊಂಡು ಹಲವರಿಗೆ ಮಕ್ಮಲ್ ಟೋಪಿ ಹಾಕಿದ್ಲಲ್ಲ ಈ ಶ್ವೇತಾ ಗೌಡ ಚಿನ್ನ ವಂಚಕಿ. ಈ ತನಿಖೆನ ಚುರುಕುಗೊಳಿಸಿರುವ ಪೊಲೀಸರಿಗೆ ವಂಚನೆಯ ಜಾಲ ಬಗೆದಷ್ಟು ಆಳವಾಗಿ ಹೋಗ್ತಾ ಇದೆಯಂತೆ. ಇನ್ನೂ ಹಲವು ಹೆಸರುಗಳು ಇದರಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಗೆದಷ್ಟು ಬಯಲಾಗ್ತಿದೆ ಶ್ವೇತಾ ಗೌಡ ವಂಚನೆ ಜಾಲ. ಕೊನೆಗೂ ಸಿಕ್ತು ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ ಚಿನ್ನಾಭರಣ. ಸದ್ಯ ರಾಜ್ಯದಲ್ಲಿ ಟೋಪಿ ಮಕ್ಮಲ್ ಟೋಪಿ ಹಾಕಿದ್ದು ಯಾರು ಎಂದು ಕೇಳಿದ್ರೆ ಮೊದಲು ನೆನಪಾಗೋದು ಒಂದು ಐಶ್ವರ್ಯ ಗೌಡ, ಮತ್ತೊಂದು ಶ್ವೇತಾ ಗೌಡ. ಈ ಶ್ವೇತಾ ಗೌಡಳ ಹಿನ್ನೆಲೆಯೂ ಕೂಡ ಐಶ್ವರ್ಯ ಗೌಡ ಹಿನ್ನೆಲೆಯಷ್ಟೇ ರೋಚಕವಾಗಿದೆ. 2022ರಲ್ಲಿ ಈ ಕಿಲಾಡಿ ಹೆಣ್ಣಿನ ಚಿನ್ನದ ಆಟ ಶುರುವಾಗಿತ್ತು. ಆಗಲೇ ಚಿನ್ನವನ್ನ ಗಿರವಿ ಇಡೋದು, ಬಿಡಿಸಿಕೊಳ್ಳೋದು ಮಾಡುತ್ತಿದ್ಲು ಶ್ವೇತಾ ಗೌಡ. ಗೋಲ್ಡ್ ಬಿಸ್ನೆಸ್ ಮಾಡ್ತೀವಿ ಅಂತ ಸಿಕ್ಕ ಚಿನ್ನದ ವ್ಯಾಪಾರಿಗಳಿಗೆ ನಾಮ ಹಾಕಿದ್ಲು. ಹೌದು, ನವರತ್ನ ಜ್ಯುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಈ ಪೈಕಿ ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ 2 ಕೆಜಿ 100 ಗ್ರಾಂ ಕೆಜಿ ಚಿನ್ನಾಭರಣ ಸುಳಿವು ಸಿಕ್ಕಿದೆಯಂತೆ. ಬಾಗಲಕೋಟೆಯಿಂದ ಜೋಧ್ಪುರದವರೆಗೆ ಹುಡುಕಾಟ ನಡೆಸಿದ್ದ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಹುಡುಕಾಡಿದ್ರು. ಬಚ್ಚಿಟ್ಟಿದ್ದ ಚಿನ್ನಾಭರಣದ ಸುಳಿವು ಸಿಕ್ಕಿರಲಿಲ್ಲ. ಜೋಧಪುರದಲ್ಲಿ ಮೋಹನ್ ಲಾಲ್ ಬಂಧಿಸಿ ಕರೆದಿದ್ದ ಖಾಕಿ ಪಡೆಗೆ ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನ ಯಾರ ಬಳಿ ಇದೆ ಎಂಬ ಮಾಹಿತಿ ಬಯಲಾಗಿದೆ. ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನಾಭರಣ ಯಾರ ಬಳಿ ಇದೆ ಅಂತ ಬಾಯಿ ಬಿಟ್ಟಿದ್ದಾನೆ. ಬಾಗಲಕೋಟೆಯ ತೋಟದ ಗುಡ್ಡದಹಳ್ಳಿಯ ಬೇರಾರಾಮ್ ಬಳಿ ಇದೆ ಅಂತ ಮಾಹಿತಿ ಸಿಕ್ಕಿದೆಯಂತೆ. ಆದ್ರೆ ಬೇರಾರಾಮ್ಗೆ ಪೊಲೀಸರ ಹುಡುಕಾಟ ಶುರು ಮಾಡಿದ್ದು ಆತ ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಕ್ಕೆ ತೆರಳಿರುವ ಮಾಹಿತಿ ಸಿಕ್ಕಿದೆಯಂತೆ. ಹೀಗಾಗಿ ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮಾಜ ಸೇವಕಿ ಅಂತ ಹೇಳ್ಕೊಂಡು ಹಲವರಿಗೆ ಮಕ್ಮಲ್ ಟೋಪಿ ಹಾಕಿದ್ಲಲ್ಲ ಈ ಶ್ವೇತಾ ಗೌಡ ಚಿನ್ನ ವಂಚಕಿ. ಈ ತನಿಖೆನ ಚುರುಕುಗೊಳಿಸಿರುವ ಪೊಲೀಸರಿಗೆ ವಂಚನೆಯ ಜಾಲ ಬಗೆದಷ್ಟು ಆಳವಾಗಿ ಹೋಗ್ತಾ ಇದೆಯಂತೆ. ಇನ್ನೂ ಹಲವು ಹೆಸರುಗಳು ಇದರಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಗೆದಷ್ಟು ಬಯಲಾಗ್ತಿದೆ ಶ್ವೇತಾ ಗೌಡ ವಂಚನೆ ಜಾಲ. ಕೊನೆಗೂ ಸಿಕ್ತು ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ ಚಿನ್ನಾಭರಣ. ಸದ್ಯ ರಾಜ್ಯದಲ್ಲಿ ಟೋಪಿ ಮಕ್ಮಲ್ ಟೋಪಿ ಹಾಕಿದ್ದು ಯಾರು ಎಂದು ಕೇಳಿದ್ರೆ ಮೊದಲು ನೆನಪಾಗೋದು ಒಂದು ಐಶ್ವರ್ಯ ಗೌಡ, ಮತ್ತೊಂದು ಶ್ವೇತಾ ಗೌಡ. ಈ ಶ್ವೇತಾ ಗೌಡಳ ಹಿನ್ನೆಲೆಯೂ ಕೂಡ ಐಶ್ವರ್ಯ ಗೌಡ ಹಿನ್ನೆಲೆಯಷ್ಟೇ ರೋಚಕವಾಗಿದೆ. 2022ರಲ್ಲಿ ಈ ಕಿಲಾಡಿ ಹೆಣ್ಣಿನ ಚಿನ್ನದ ಆಟ ಶುರುವಾಗಿತ್ತು. ಆಗಲೇ ಚಿನ್ನವನ್ನ ಗಿರವಿ ಇಡೋದು, ಬಿಡಿಸಿಕೊಳ್ಳೋದು ಮಾಡುತ್ತಿದ್ಲು ಶ್ವೇತಾ ಗೌಡ. ಗೋಲ್ಡ್ ಬಿಸ್ನೆಸ್ ಮಾಡ್ತೀವಿ ಅಂತ ಸಿಕ್ಕ ಚಿನ್ನದ ವ್ಯಾಪಾರಿಗಳಿಗೆ ನಾಮ ಹಾಕಿದ್ಲು. ಹೌದು, ನವರತ್ನ ಜ್ಯುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಈ ಪೈಕಿ ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ 2 ಕೆಜಿ 100 ಗ್ರಾಂ ಕೆಜಿ ಚಿನ್ನಾಭರಣ ಸುಳಿವು ಸಿಕ್ಕಿದೆಯಂತೆ. ಬಾಗಲಕೋಟೆಯಿಂದ ಜೋಧ್ಪುರದವರೆಗೆ ಹುಡುಕಾಟ ನಡೆಸಿದ್ದ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಹುಡುಕಾಡಿದ್ರು. ಬಚ್ಚಿಟ್ಟಿದ್ದ ಚಿನ್ನಾಭರಣದ ಸುಳಿವು ಸಿಕ್ಕಿರಲಿಲ್ಲ. ಜೋಧಪುರದಲ್ಲಿ ಮೋಹನ್ ಲಾಲ್ ಬಂಧಿಸಿ ಕರೆದಿದ್ದ ಖಾಕಿ ಪಡೆಗೆ ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನ ಯಾರ ಬಳಿ ಇದೆ ಎಂಬ ಮಾಹಿತಿ ಬಯಲಾಗಿದೆ. ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನಾಭರಣ ಯಾರ ಬಳಿ ಇದೆ ಅಂತ ಬಾಯಿ ಬಿಟ್ಟಿದ್ದಾನೆ. ಬಾಗಲಕೋಟೆಯ ತೋಟದ ಗುಡ್ಡದಹಳ್ಳಿಯ ಬೇರಾರಾಮ್ ಬಳಿ ಇದೆ ಅಂತ ಮಾಹಿತಿ ಸಿಕ್ಕಿದೆಯಂತೆ. ಆದ್ರೆ ಬೇರಾರಾಮ್ಗೆ ಪೊಲೀಸರ ಹುಡುಕಾಟ ಶುರು ಮಾಡಿದ್ದು ಆತ ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಕ್ಕೆ ತೆರಳಿರುವ ಮಾಹಿತಿ ಸಿಕ್ಕಿದೆಯಂತೆ. ಹೀಗಾಗಿ ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮಾಜ ಸೇವಕಿ ಅಂತ ಹೇಳ್ಕೊಂಡು ಹಲವರಿಗೆ ಮಕ್ಮಲ್ ಟೋಪಿ ಹಾಕಿದ್ಲಲ್ಲ ಈ ಶ್ವೇತಾ ಗೌಡ ಚಿನ್ನ ವಂಚಕಿ. ಈ ತನಿಖೆನ ಚುರುಕುಗೊಳಿಸಿರುವ ಪೊಲೀಸರಿಗೆ ವಂಚನೆಯ ಜಾಲ ಬಗೆದಷ್ಟು ಆಳವಾಗಿ ಹೋಗ್ತಾ ಇದೆಯಂತೆ. ಇನ್ನೂ ಹಲವು ಹೆಸರುಗಳು ಇದರಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಬಗೆದಷ್ಟು ಬಯಲಾಗ್ತಿದೆ ಶ್ವೇತಗೌಡ ವಂಚನೆ ಜಾಲ. ಕೊನೆಗೂ ಸಿಕ್ತು ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ ಚಿನ್ನಾಭರಣ. ಸದ್ಯ ರಾಜ್ಯದಲ್ಲಿ ಟೋಪಿ ಮಕ್ಮಲ್ ಟೋಪಿ ಹಾಕಿದ್ದು ಯಾರು ಎಂದು ಕೇಳಿದ್ರೆ ಮೊದಲು ನೆನಪಾಗೋದು ಒಂದು ಐಶ್ವರ್ಯ ಗೌಡ, ಮತ್ತೊಂದು ಶ್ವೇತಾ ಗೌಡ. ಈ ಶ್ವೇತಾ ಗೌಡಳ ಹಿನ್ನೆಲೆಯೂ ಕೂಡ ಐಶ್ವರ್ಯ ಗೌಡ ಹಿನ್ನೆಲೆಯಷ್ಟೇ ರೋಚಕವಾಗಿದೆ. 2022ರಲ್ಲಿ ಈ ಕಿಲಾಡಿ ಹೆಣ್ಣಿನ ಚಿನ್ನದ ಆಟ ಶುರುವಾಗಿತ್ತು. ಆಗಲೇ ಚಿನ್ನವನ್ನ ಗಿರವಿ ಇಡೋದು, ಬಿಡಿಸಿಕೊಳ್ಳೋದು ಮಾಡುತ್ತಿದ್ಲು ಶ್ವೇತಾ ಗೌಡ. ಗೋಲ್ಡ್ ಬಿಸ್ನೆಸ್ ಮಾಡ್ತೀವಿ ಅಂತ ಸಿಕ್ಕ ಚಿನ್ನದ ವ್ಯಾಪಾರಿಗಳಿಗೆ ನಾಮ ಹಾಕಿದ್ಲು. ಹೌದು, ನವರತ್ನ ಜ್ಯುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಈ ಪೈಕಿ ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ 2 ಕೆಜಿ 100 ಗ್ರಾಂ ಕೆಜಿ ಚಿನ್ನಾಭರಣ ಸುಳಿವು ಸಿಕ್ಕಿದೆಯಂತೆ. ಬಾಗಲಕೋಟೆಯಿಂದ ಜೋಧ್ಪುರದವರೆಗೆ ಹುಡುಕಾಟ ನಡೆಸಿದ್ದ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಹುಡುಕಾಡಿದ್ರು. ಬಚ್ಚಿಟ್ಟಿದ್ದ ಚಿನ್ನಾಭರಣದ ಸುಳಿವು ಸಿಕ್ಕಿರಲಿಲ್ಲ. ಜೋಧಪುರದಲ್ಲಿ ಮೋಹನ್ ಲಾಲ್ ಬಂಧಿಸಿ ಕರೆದಿದ್ದ ಖಾಕಿ ಪಡೆಗೆ ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನ ಯಾರ ಬಳಿ ಇದೆ ಎಂಬ ಮಾಹಿತಿ ಬಯಲಾಗಿದೆ. ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನಾಭರಣ ಯಾರ ಬಳಿ ಇದೆ ಅಂತ ಬಾಯಿ ಬಿಟ್ಟಿದ್ದಾನೆ. ಬಾಗಲಕೋಟೆಯ ತೋಟದ ಗುಡ್ಡದಹಳ್ಳಿಯ ಬೇರಾರಾಮ್ ಬಳಿ ಇದೆ ಅಂತ ಮಾಹಿತಿ ಸಿಕ್ಕಿದೆಯಂತೆ. ಆದ್ರೆ ಬೇರಾರಾಮ್ಗೆ ಪೊಲೀಸರ ಹುಡುಕಾಟ ಶುರು ಮಾಡಿದ್ದು ಆತ ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಕ್ಕೆ ತೆರಳಿರುವ ಮಾಹಿತಿ ಸಿಕ್ಕಿದೆಯಂತೆ. ಹೀಗಾಗಿ ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮಾಜ ಸೇವಕಿ ಅಂತ ಹೇಳ್ಕೊಂಡು ಹಲವರಿಗೆ ಮಕ್ಮಲ್ ಟೋಪಿ ಹಾಕಿದ್ಲಲ್ಲ ಈ ಶ್ವೇತಾ ಗೌಡ ಚಿನ್ನ ವಂಚಕಿ. ಈ ತನಿಖೆನ ಚುರುಕುಗೊಳಿಸಿರುವ ಪೊಲೀಸರಿಗೆ ವಂಚನೆಯ ಜಾಲ ಬಗೆದಷ್ಟು ಆಳವಾಗಿ ಹೋಗ್ತಾ ಇದೆಯಂತೆ. ಇನ್ನೂ ಹಲವು ಹೆಸರುಗಳು ಇದರಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಗೆದಷ್ಟು ಬಯಲಾಗ್ತಿದೆ ಶ್ವೇತಗೌಡ ವಂಚನೆ ಜಾಲ. ಕೊನೆಗೂ ಸಿಕ್ತು ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ ಚಿನ್ನಾಭರಣ. ಸದ್ಯ ರಾಜ್ಯದಲ್ಲಿ ಟೋಪಿ ಮಕ್ಮಲ್ ಟೋಪಿ ಹಾಕಿದ್ದು ಯಾರು ಎಂದು ಕೇಳಿದ್ರೆ ಮೊದಲು ನೆನಪಾಗೋದು ಒಂದು ಐಶ್ವರ್ಯ ಗೌಡ, ಮತ್ತೊಂದು ಶ್ವೇತಾ ಗೌಡ. ಈ ಶ್ವೇತಾ ಗೌಡಳ ಹಿನ್ನೆಲೆಯೂ ಕೂಡ ಐಶ್ವರ್ಯ ಗೌಡ ಹಿನ್ನೆಲೆಯಷ್ಟೇ ರೋಚಕವಾಗಿದೆ. 2022ರಲ್ಲಿ ಈ ಕಿಲಾಡಿ ಹೆಣ್ಣಿನ ಚಿನ್ನದ ಆಟ ಶುರುವಾಗಿತ್ತು. ಆಗಲೇ ಚಿನ್ನವನ್ನ ಗಿರವಿ ಇಡೋದು, ಬಿಡಿಸಿಕೊಳ್ಳೋದು ಮಾಡುತ್ತಿದ್ಲು ಶ್ವೇತಾ ಗೌಡ. ಗೋಲ್ಡ್ ಬಿಸ್ನೆಸ್ ಮಾಡ್ತೀವಿ ಅಂತ ಸಿಕ್ಕ ಚಿನ್ನದ ವ್ಯಾಪಾರಿಗಳಿಗೆ ನಾಮ ಹಾಕಿದ್ಲು. ಹೌದು, ನವರತ್ನ ಜ್ಯುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಈ ಪೈಕಿ ಶ್ವೇತಾ ವಂಚಿಸಿ ಬಚ್ಚಿಟ್ಟಿದ್ದ 2 ಕೆಜಿ 100 ಗ್ರಾಂ ಕೆಜಿ ಚಿನ್ನಾಭರಣ ಸುಳಿವು ಸಿಕ್ಕಿದೆಯಂತೆ. ಬಾಗಲಕೋಟೆಯಿಂದ ಜೋಧ್ಪುರದವರೆಗೆ ಹುಡುಕಾಟ ನಡೆಸಿದ್ದ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಹುಡುಕಾಡಿದ್ರು. ಬಚ್ಚಿಟ್ಟಿದ್ದ ಚಿನ್ನಾಭರಣದ ಸುಳಿವು ಸಿಕ್ಕಿರಲಿಲ್ಲ. ಜೋಧಪುರದಲ್ಲಿ ಮೋಹನ್ ಲಾಲ್ ಬಂಧಿಸಿ ಕರೆದಿದ್ದ ಖಾಕಿ ಪಡೆಗೆ ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನ ಯಾರ ಬಳಿ ಇದೆ ಎಂಬ ಮಾಹಿತಿ ಬಯಲಾಗಿದೆ. ಮೋಹನ್ ಲಾಲ್ ವಿಚಾರಣೆ ವೇಳೆ ಚಿನ್ನಾಭರಣ ಯಾರ ಬಳಿ ಇದೆ ಅಂತ ಬಾಯಿ ಬಿಟ್ಟಿದ್ದಾನೆ. ಬಾಗಲಕೋಟೆಯ ತೋಟದ ಗುಡ್ಡದಹಳ್ಳಿಯ ಬೇರಾರಾಮ್ ಬಳಿ ಇದೆ ಅಂತ ಮಾಹಿತಿ ಸಿಕ್ಕಿದೆಯಂತೆ. ಆದ್ರೆ ಬೇರಾರಾಮ್ಗೆ ಪೊಲೀಸರ ಹುಡುಕಾಟ ಶುರು ಮಾಡಿದ್ದು ಆತ ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಕ್ಕೆ ತೆರಳಿರುವ ಮಾಹಿತಿ ಸಿಕ್ಕಿದೆಯಂತೆ. ಹೀಗಾಗಿ ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗ್ತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.